ರಾಷ್ಟ್ರೀಯ ಪರಮೋಚ್ಚ ನಾಯಕರು ರಾಹುಲ್ ಗಾಂಧಿ ಸರ್ ಬಿಜೆಪಿ ಮೇಲೆ ವೋಟ್ ಚೋರಿ ಆರೋಪ ಮಾಡ್ತಿದ್ರು. ಇವತ್ತು ಅದು ನಿಜವಾಗಿದೆ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿದೆ. ಬಿಜೆಪಿಯವರು ಮತಗಳ್ಳತನದಿಂದ MP ಎಲೆಕ್ಷನ್ ಗೆದ್ದಿರೋದು, ಬಿಜೆಪಿಯವರು ಕಳ್ಳತನದಿಂದ ಎಲೆಕ್ಷನ್ ಗೆದ್ದಿರೋದು. ಇವತ್ತು ಆಳಂದದಲ್ಲಿ ಬಿಜೆಪಿಯ ಮಾಜಿ ಶಾಸಕನ ಮನೆ ಮೇಲೆ SIT ರೈಡ್ ಆಗಿದೆ. ಆತ ಕೆಲವು ವೋಟರ್ ಲಿಸ್ಟ್ನ ಎತ್ಕೊಂಡೋಗಿ ಸುಟ್ಟಾಕಿದ್ದಾನೆ, ಅದನ್ನೊಂದು ಟಾಟಾ ACL ತಗೊಂಡೋಗಿ ನದಿಗೆ ಬಿಸಾಕಿದ್ದಾನೆ. ಇದೆಲ್ಲ ಬಿಜೆಪಿ ಮಾಜಿ ಶಾಸಕನ ಕೈವಾಡ ಎತ್ತಿ ಕಾಣಿಸ್ತಾ ಇದೆ. ಇದರ ಅರ್ಥ MP ಎಲೆಕ್ಷನಲ್ಲಿ ಬಿಜೆಪಿಯವರು ವೋಟ್ ಚೋರಿ ಮಾಡಿ ಕಳ್ಳತನದಿಂದ ಗೆದ್ದು ಇವತ್ತು ಕೇಂದ್ರದಲ್ಲಿ ಒಂದು ಅಪವಿತ್ರವಾದ ಸರ್ಕಾರವನ್ನು ರೂಪಿಸಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಮಾಡ್ತಿರೋ ಆರೋಪ ಏನಿದೆ ಅದು ಸತ್ಯ ಅಂತ ಇವತ್ತು ನಿನ್ನೆ SIT ದಾಳಿಯಿಂದ ಪ್ರೂವ್ ಆಗಿದೆ. ಸೊ ಬಿಜೆಪಿಯವ್ರು ಕಳ್ಳರು, ಅವರಿಗೆ ಧೈರ್ಯವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿಯವರು ಕಳ್ಳತನದಿಂದನೇ ಲೋಕಸಭೆ ಚುನಾವಣೆ ಗೆದ್ದಿರೋದಕ್ಕೆ ಇದು ಸಾಕ್ಷಿ. ಎರಡನೇದು, RSS ಅವರೇನೋ ಪಥಸಂಚಲನಕ್ಕೆ ರೆಡಿ ಆಗ್ತಿದ್ದಾರೆ. ಅಶೋಕಣ್ಣ, ನಿಮ್ಮ ಮಕ್ಕಳನ್ನ ಗಣವೇಷ ಹಾಕ್ಸಿ. ಚಲವಾದಿ ನಾರಾಯಣ ಸ್ವಾಮಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿ. ಅಶ್ವಥ್ ನಾರಾಯಣಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿಸಿ. CT ರವಿ ಅಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿಸಿ. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿ ಅಖಾಡಕ್ಕೆ ಇಳಿಸಿ. ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬರು, ನಮಾಜ್ನೂ ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನ ಸ್ಕಲ್ ಅಂತಾರೆ, ಇದನ್ನು ಬ್ರೈನ್ ಇದರೊಳಗಿರುತ್ತೆ. ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟು. ಅಲ್ಲ ಸರ್, ಯಾವತ್ತಾದರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ, ನಮಾಜ್ ಮಾಡ್ಕೊತಾರೆ. ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ನು ಸರ್ಕಾರಿ ಶಾಲೆಯ ಪ್ರೆಮಿಸಿಸಲ್ಲಿ ಮಾಡಬೇಡಿ ಅಂತ. ನೀವೇನೋ ಮಾತಾಡ್ತೀರಲ್ಲ ಸರ್, ಅದೇನೋ ತಲೆಗೆ ಹಾಕಿದ್ರೆ ಕಾಲಿಗೆ ಹಾಕ್ತಾರೆ ಅಂತಾರಲ್ಲ, ಹಿಂಗೆ ಯತ್ನಾಳ್ ಅವ್ರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರು ಕಾಲು ಬಗ್ಗೆ ಮಾತಾಡ್ತಾರೆ ಯತ್ನಾಳ್ ಸಾಹೇಬರು. ನೆಕ್ಸ್ಟು ನಮ್ಮ ಚಲವಾದಿ ನಾರಾಯಣ ಸೋಮಣ್ಣವರು, ಅವ್ರಿಗೆ ಸೆಕ್ಯೂರಿಟಿ ವಾಪಸ್ ತಗೊಂಡಿದ್ದಾರಂತೆ. ಏನು ಚಲವಾದಿ ನಾರಾಯಣ ಸೋಮಣ್ಣ ಪ್ರೆಸ್ ಮೀಟಲ್ಲಿ ಏನೋ ಹೇಳ್ತಾ ಇದ್ರಿ, ಯಾರಿಗೂ ಎದುರಲ್ಲ. ಯಾಕಣ್ಣ ನೀವು ಅಷ್ಟು ಎದುರು ಪುಕ್ಕಳ್ರ, ನಿಮಗೆ ಅಷ್ಟು ಭಯನಾ ಅಣ್ಣ? ನಿಮ್ಮನ್ನು ಯಾರು ಏನು ಮಾಡ್ತಾರಣ್ಣ? ನಿಮಗೇನು ತೊಂದರೆ ಆಗುತ್ತೆ ಚಲವಾದಿ ನಾರಾಯಣ ಸ್ವಾಮಣ್ಣ? ನಿಮ್ಮನ್ನು ಯಾರಾದರೂ ಏನಾದರೂ ಮಾಡೋಕ್ಕಾಗುತ್ತಾ ಅಲ್ವಾ? ಜನ ನಿಮ್ಮ ಹತ್ರಕ್ಕೆ ಬರಲ್ಲ, ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಏನಣ್ಣ? ಸೊ ಚಲವಾದಿ ನಾರಾಯಣ ಸ್ವಾಮಣ್ಣವರು ಆ ವಾದದಿಂದ ಆಚೆ ಬರಬೇಕು ಅಂತ ಬಯಸ್ತೇನೆ ಸರ್. ಪ್ರತಾಪ್ ಸಿಂಹ ಇತ್ತೀಚೆಗೆ ತಮ್ಮ ಮುಳ್ಳಂದಿಗೆ ಹೋಲಿಕೆ ಮಾಡಿ ಮಾತಾಡಿದ್ರು. ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು, ಅದೇನೋ ಅಪ್ಪನ ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ನನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು, ನಿಮ್ಮಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ. ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ದರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನಿಸುತ್ತೆ. ಏನು ಸಿಂಹ, ಅರ್ಥ ಆಯ್ತಾ ಏನೋ? ಥ್ಯಾಂಕ್ ಯು ಸರ್.